ನಿಮ್ಮೆಲ್ರಿಗೂ ಸೌಜನ್ಯಾಳ ಅದೊಂದು ಪ್ರಕರಣ ಅಷ್ಟೇ ಗೊತ್ತು. ಅದನ್ನು ಬಿಟ್ಟು ಅದೇ ರೀತಿಯಲ್ಲಿ ಸದ್ದು ಮಾಡಿದಂತ ಮತ್ತೊಂದು ಪ್ರಕರಣ ಇದೆ, ಅದು ಪದ್ಮಲತಾ ಪ್ರಕರಣ. ಸಾಕಷ್ಟು ಬಾರಿ ಮುನ್ನೆಲೆಗೆ ಬಂದು ಮತ್ತೆ ಹಿನ್ನೆಲೆಗೆ ಹೋಗಿತ್ತು, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಪದ್ಮಲತಾ ಅವರ ತಂದೆ ಇದ್ದಂತ ಕಾಲದಲ್ಲಿ ಪದ್ಮಲತಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಸೊ ಈಗ ಅವ್ರಿಲ್ಲ, ಸೊ ಹಾಗಾಗಿ ಮತ್ತೆ ಹಿನ್ನೆಲೆಗೆ ಹೋಗಿತ್ತು. ಈಗ ಮತ್ತೆ ಅವರ ಅಕ್ಕ ನನ್ನ ತಂಗಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ SIT ಅಧಿಕಾರಿಗಳ ಹತ್ರ ಕೇಳ್ತಿದ್ದಾರೆ. ಬನ್ನಿ, ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಇಂದ್ರಾವತಿ. ಇಂದ್ರಾವತಿ ಅವರು. ಸೊ ಇವಾಗ ಬರೀ ಸೌಜನ್ಯದಷ್ಟೇ ಪ್ರಕರಣ ಹೈಪ್ ಆಗಿದ್ದು, ಬರೀ ಸೌಜನ್ಯಗಷ್ಟೇ ಅನ್ಯಾಯ ಆಗಿರೋದು ಅಂತ ಹೇಳಿ ಇತ್ತು. ಬಟ್ ಆ ಒಂದು ಸಮಯದಲ್ಲೇ ಪದ್ಮಲತಾ ಅವ್ರ ಪ್ರಕರಣನೂ ಕೂಡ ಅಷ್ಟೇ ಹೈಪ್ ಆಗಿತ್ತು. ನೀವು ಅಷ್ಟೇ ಪ್ರೊಟೆಸ್ಟ್ ಮಾಡಿದ್ರಿ, ನ್ಯಾಯಕ್ಕಾಗಿ ಅಷ್ಟೇ ಹೋರಾಡಿದ್ರಿ. ಕೊನೆಗೂ ನಿಮ್ಗೆ ನ್ಯಾಯ ಸಿಕ್ತಾ ಅಮ್ಮ? ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಗ್ತದೆ ಅಂತ ಹೇಳ್ತಿದ್ರು, ಆದರೆ ಸಿಗಲಿಲ್ಲ. ಕೊನೆಗೆ ಸಿ ರಿಪೋರ್ಟ್ ಅಂತ ಏನೋ ಬರೆದ್ರು, ಹಾಗೆ ಅಷ್ಟೇ, ಅಲ್ಲಿಗೆ ಮುಗೀತದು. ಹೆಂಗೆ ಅದು ಸಿ ರಿಪೋರ್ಟ್ ಅಂತ ಹೇಳಿ ಮಾಡಿದ್ರೆ ಏನಾದರೂ ತನಿಖೆ ಮಾಡಿದ್ರಾ? ಅದೇ ಯಾರಾದರೂ ಅದು ಹೇಗಾಯಿತು ಹೆಂಗಾಯಿತು ಅಂತ ಹೇಳಿದ್ರ? ಅದು ಹೆಂಗೋಯ್ತು ಸಿ ರಿಪೋರ್ಟ್ಗೆ? ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಹೇಳಿದರು. ಹಾಂ, ಬಟ್ ಪತ್ತೆ ಹಚ್ಚಲಾಗಿತ್ತಲ್ಲ, ಅವ್ರದ್ದು ಪದ್ಮಲತಾ ಅವ್ರದ್ದು ಬಾಡಿ ಸಿಕ್ಕಿತ್ತು, ಕೈಕಾಲು ಕಟ್ಟಾಗಿದ್ದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅಂತ ಹೇಳಲಾಗ್ತಿದೆ. ಬಾಡಿ ಸಿಕ್ಕಿತ್ತು, ಆದರೆ ಇದು ಕೊಲೆಗಾರನ್ನು ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಅಧಿಕಾರಿಗಳಿಗೆ ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಪಾಸಿಟಿ ಇರಲಿಲ್ವಾ ಆಗಿನ ಕಾಲದಲ್ಲಿ? ಅಥವಾ ಎಕ್ವಿಪ್ಮೆಂಟ್ಸ್ಗಳಿರಲಿಲ್ವಾ? ತಂಡ ಇರಲಿಲ್ವಾ? ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಲಿಲ್ವಾ? ಏನು ಕಾರಣ ಇತ್ತು? ಯಾಕಾಗಲಿಲ್ಲ ಅವ್ರ ಕೈಯಲ್ಲಿ? ಎಲ್ಲವೂ ಆಯಿತು, ಆದರೆ ಕೊಲೆಗಡುಕರು ಪ್ರಭಾವಿಗಳು. ಅದರಿಂದಾಗಿ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳುವ ಧೈರ್ಯ ಡಿಪಾರ್ಟ್ಮೆಂಟಿಗೆ ಬರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಪತ್ತೆ ಹಚ್ಚಿದ ನಾವಂದರೆ ನಮಗೆ ಗೊತ್ತಿರುವ ಎಲ್ಲ ವಿಷಯಗಳನ್ನು ಹೇಳಿದ್ದೇವೆ ಅಧಿಕಾರಿಗಳಲ್ಲಿ. ಆಗ ಪತ್ತೆ ಹಚ್ಚಲೇಬೇಕು. ಈಗ ಮತ್ತೆ ನೀವು ನ್ಯಾಯ ಕೊಡಿಸಿ ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ ಬಂದಿದ್ದೀರಾ. ನಿಮ್ಮ ತಂದೆಯವರು ಇರ್ಬೇಕಾದ್ರೆ ಅವರು ಕೂಡ ವಿಪರೀತ ಹೋರಾಟವನ್ನು ನಡೆಸಿದ್ರು, ವಿಪರೀತ ಹೋರಾಟ ಮಾಡಿದ್ರು. ಅವರು ಓಡಾಡ್ತಿದ್ದಷ್ಟು ಸಮಯವು ಈ ಪ್ರಕರಣ ಅಂತಲ್ಲ, ಎಲ್ಲಿ ಅನ್ಯಾಯ ಆದರೂ ಅವರು ಹೋರಾಟಕ್ಕೆ ಹೋಗ್ತಿದ್ರು. ಹೌದು. ಸೊ ಅವರು ಪದ್ಮಲತಾಗ ನ್ಯಾಯ ಸಿಗೋ ತನಕ ನಾನು ಕೂದಲನ್ನು ಕಟ್ ಮಾಡಲ್ಲ, ಸೊ ಆ ರೀತಿಯಾಗಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ರು. ಕೊನೆಗಳಿಗೆ ಎಲ್ಲೂ ಅವರು ಈ ಒಂದು ಪ್ರಕರಣವನ್ನು ನೆನಪಲ್ಲಿ ಇಟ್ಕೊಂಡೇ ಪ್ರಾಣ ಬಿಟ್ರ? ಹೇಗೆ ಅಮ್ಮ? ಅವರಿಗೆ ಸ್ವಲ್ಪ ಏಜ್ ಆದ ನಂತರ 86 ವರ್ಷದಲ್ಲಿ ಅವರು ತೀರ್ಕೊಂಡದ್ದು. ಅಷ್ಟು ಅವರಿಗೆ ಸ್ವಲ್ಪ ತಿಳುವಳಿಕೆ ಇದ್ದ ಟೈಮಲ್ಲಿ ಎಲ್ಲ ಇದೇ ವಿಷಯವನ್ನು ಹೇಳ್ತಿದ್ರು. ಪದ್ಮಲತಾ ಮಗಳಿಗೆ ನ್ಯಾಯ ಆದರೂ ಸಿಗಲಿಲ್ಲಲ್ಲ ಅಂತ ಒಂದು ಕೊರಗಿತ್ತು ಅವರಲ್ಲಿ. ಸೊ ಪದ್ಮಲತಾ ಅವರು ಹೇಗೆ ಮಿಸ್ ಆದರು, ಆಮೇಲೆ ಹೇಗೆ ಸಿಕ್ಕಿದ್ರು? ನೀವು ಹೇಳಿದ್ರಿ ಪ್ರಭಾವಿಗಳು ಅಂತ ಅಂದ್ಬಿಟ್ಟು. ಸೊ ಈಗ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಅನಿಸುತ್ತಾ? ಇಲ್ಲ, ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಧೈರ್ಯ ಬರೋದಿಲ್ಲ. ಅಂದರೆ ಪ್ರಭಾವಿಗಳ ಮುಂದೆ, ಹಣದ ಮುಂದೆ ಯಾವುದು ನ್ಯಾಯ ಇಲ್ಲ. ಹಣಬಲದ ಮುಂದೆ ನ್ಯಾಯಕ್ಕೆ ಬೆಲೆ ಇಲ್ಲ. ಬಟ್ ಆದರೂ ಈ ಥರದೊಂದು ಕೇಸ್ ನಡೆದಿತ್ತು, ನಮ್ಮನೇಲೂ ನಡೆದಿದೆ ಅನ್ನೋದನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಾ ಜನರಿಗೆ. ಯಾಕಂದರೆ ಇವಾಗ ಯಾರು ಕೂಡ ಅಂದರೆ ಇವಾಗ ಒಂದು ಮರ್ತೋಗಿರುವಂಥ ಕೇಸ್ಗಳನ್ನ ಹಂಗೆ ಮುಚ್ಚಾಕ್ಬಿಡ್ತಾರೆ. ಅದು ನಡೆದಿತ್ತು ಆಗಿತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳನ್ನೂ ಉಳಿಸಲ್ಲ. ಬಟ್ ನೀವು ಮತ್ತೆ ಮುನ್ನೆಲೆಗೆ ಬಂದು ನ್ಯಾಯ ಕೊಡಿಸಿ ಅಂತ ಕೇಳಿ ಮತ್ತೆ ಪದ್ಮಲತಾ ಕೇಸ್ ಅವ್ರನ್ನ ತಂದಿದ್ದೀರಾ ಮುನ್ನಡೆಗೆ. ಸೊ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಿದ್ದೀರಾ. ಈಗ ಪದ್ಮಲತಾ ಅವ್ರ ವಿಷಯಕ್ಕೆ ಬಂದರೆ, ಹೇಗೆ ಪದ್ಮಲತಾ ಅವರು ಏನು ಮಾಡ್ತಿದ್ರು, ಅವ್ರು ಹೇಗೆ ಮಿಸ್ ಆದರು? ಪದ್ಮಲತಾ ನನ್ನ ತಂಗಿ. ಪದ್ಮಲತಾ 1986 ಡಿಸೆಂಬರ್ 22ರಂದು ಉಜಿರೆ SRM ಕಾಲೇಜಿಗೆ ಹೋದವಳು ಮರಳಿ ಮನೆಗೆ ಬರಲಿಲ್ಲ. ಅಂದರೆ 3 ದಿನದ ಕಾಲೇಜ್ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ಲು. ಫಸ್ಟಿನ ದಿವಸ ಬೆಳಗ್ಗೆ ಹೋದವಳು ಸಾಯಂಕಾಲ KSRTC ಬಸ್ಸಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದ ನೋಡಿದವರಿದ್ದಾರೆ. ಮತ್ತೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿರಲಿಲ್ಲ. ಆದರೆ ಮತ್ತೆ ಗೊತ್ತಾಯಿತು, ಅವಳನ್ನು ನಮ್ಮ ಅತ್ತೆ ಸರೋಜಿನಿ ಅಂತ ಅವರು ನಿನ್ನನ್ನು ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಅಂತ ಕಳಿಸಿದ್ರಂತೆ. ಹೋಗಿ ಪ್ರಿನ್ಸಿಪಾಲ್ನ ಇಲ್ಲಿ SRM ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಅಂತ ಅವರ ಕಾರಲ್ಲಿ ಕೂತ್ಕೊಂಡಿದ್ರಂತೆ. ಪ್ರಿನ್ಸಿಪಾಲ್ ಕರೀತಾರೆ ಅಂತ ಆಗುವ ಯಾವ ಮಕ್ಕಳು ಸಡನ್ನಾಗಿ ಹೋಗ್ತಾರೆ. ಆದರೆ ಹಾಗೆ ಹೋದವಳು ಮತ್ತೆ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಕಾಣಲಿಕ್ಕೆ ಸಿಕ್ಕಿದ್ದು 87 ಫೆಬ್ರವರಿ 17ರ ದಿವಸ. ಇದು ಖಾಲಿ ಎಲುಬಿನ ಮೂಳೆ
ಮೂಳೆ. ಅವರನ್ನು ನೀವು ಹೇಗೆ ಪತ್ತೆ ಹಚ್ಚಿದ್ರಿ? ನಾವು ಪತ್ತೆ ಹಚ್ಚಿದ್ರೆ ಇದು ನಮಗೆ ಹೇಳಿದ್ದು ನದಿಯಲ್ಲಿ ಯಾರ ಮೀನು ಹಿಡಿಲಿಕ್ಕೆ ಹೋದವರು ನೋಡಿ ಅವರು ಬೇರೆಯವರಿಗೆಲ್ಲ ಹೇಳಿ ಪೊಲೀಸರು ಬಂದು ಅಪ್ಪನ ಕರ್ಕೊಂಡು ಹೋದ. ಆದರೆ ಅವಳ ಕೈಯಲ್ಲಿದ್ದ ವಾಚ್ ಇತ್ತು ಮತ್ತು ಅವಳು ಹಾಕ್ಕೊಂಡಿದ್ದ ಬಟ್ಟೆ ಎಲ್ಲ ಇತ್ತು. ಹಾಗೆ ಅದರಿಂದಾಗಿ ಗುರ್ತದೆ. ಯಾವ ನದಿಯಲ್ಲಿ ಸಿಕ್ಕಿದ್ದು? ನರಿಯ ಹೊಳೆ ಅಂತ ಹೇಳ್ತಾರೆ. ಅದು ನೇತ್ರಾವತಿಗೆ ಸೇರಿಕೊಳ್ಳುವಂಥದ್ದು ನರಿಯ ಹೊಳೆ. ಸೊ ಅಲ್ಲಿ ಪದ್ಮಲತಾ ಅವರ ಬಾಡಿ ಸಿಕ್ಕಿದ್ದು. ಸೊ ಅಂತ ಒಂದು ದುಸ್ಥಿತವಾದ ಒಂದು ಪರಿಸ್ಥಿತಿ. ಆಲ್ಮೋಸ್ಟ್ ಒಂದು ಅವ್ರಿಗೆ ಎಷ್ಟು ದಿನ ಕಾಣೆ ಆಗಿದ್ರು ಹೇಳಿ? ಅವಳು 57 ದಿವಸ. 57ನೇ ದಿವಸ ಎಲುಬು ಅಂದರೆ ಮೂಳೆ ಮಾತ್ರ, ಇದು ಮಾಂಸ ಏನಿರಲಿಲ್ಲ ಇಲ್ಲ, ಆ ಸ್ಥಿತಿಯಲ್ಲಿ ಪತ್ತೆ ಆಯಿತು. ಆದರೆ ಬಾಯಲ್ಲಿ ಹಲ್ಲು ಏನಿರಲಿಲ್ಲ, ತಲೆಗೂದಲು ಏನಿಲ್ಲ, ಖಾಲಿ ಎಲುಬು ಮತ್ತು ಹಾಕಿದ ಬಟ್ಟೆ, ಕೈಯಲ್ಲಿದ್ದ ವಾಚ್, ಅಂದರೆ ಕೈಯೆಲ್ಲ ಕಟ್ಟಿದ್ರು, ಕೈ ಮತ್ತು ಕಾಲು ಕಟ್ಟಿದ್ರು, ಅದರಿಂದಾಗಿ ಕೈಯಲ್ಲಿದ್ದ ವಾಚ್ ಇತ್ತು. ಹಾಗೆ ಇದರ ಆಧಾರದ ಮೇಲೆ ಗುರುತ ಹಿಡಿದೆವು. ಈಗ ಅದನ್ನ ಬಾಡಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಪದ್ಮಲತಾ ಅವ್ರ ಜೊತೆ ಏನೆಲ್ಲ ಕೃತ್ಯಗಳಾಗಿದೆ ಅಂತ ಹೇಳಿ ಕಂಡು ಬಂದವು? ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ವಿಷಯ ನನಗೆ 21 ವರ್ಷ ಆಗಿತ್ತು ಆ ಟೈಮಲ್ಲಿ. ಆದರೆ ಮನೆಯಲ್ಲಿ ಎಲ್ಲ ವಿಷಯ ಹೇಳ್ತಿರ್ಲಿಲ್ಲಪ್ಪ. ಪೋಸ್ಟ್ಮಾರ್ಟಮಲ್ಲಿ ನದಿಯಲ್ಲೇ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ರಂತೆ. ನಾನು ನದಿಗೆ ಹೋಗಲಿಲ್ಲ, ಮನೆಗೆ ತಂದು ಬಾಡಿ ನೋಡಿದೆ, ನಾನು ಮನೆಯಲ್ಲೇ ಇದ್ದೆ. ಅದು ಆ ಬಾಡಿ ನೋಡಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಯಾವ ರೀತಿ ಇತ್ತು ಆ ಬಾಡಿ? ಅದು ನಮಗೆ ನೆನಪಿಸಿಕೊಳ್ಳಿಕ್ಕೂ ಕಷ್ಟ ಆಗ್ತದೆ. ಅಂದರೆ ಏನಿಲ್ಲ, ನೀವು ನೋಡಿ, ಒಂದು ನಮ್ಮ ಶರೀರದಲ್ಲಿ ತಲೆಯಲ್ಲಿ ಕೂದಲು ಇಲ್ಲ, ಬಾಯಲ್ಲಿ ಹಲ್ಲು ಇಲ್ಲ, ಮಾಂಸ ಏನಿಲ್ಲದ್ರೆ ಮೂಳೆ ಹೇಗಿರ್ತದೆ? ಖಾಲಿ ತಲೆ ಬುರುಡೆ, ಶರೀರದಲ್ಲಿ ಎಲ್ಲ ಎಲುಬಿನ ಇದು ಮಾತ್ರ. ಅದನ್ನು ಈಗಲೂ ನೆನಪಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅವರಿಗೆ ಪದ್ಮಲತಾ ಅವರಿಗೆ ಏನಂತ ಆಸೆ ಇತ್ತು? ಅವ್ರು ಏನು ಮಾಡಬೇಕು, ಏನು ಓದಬೇಕು, ಅವರೊಂದು ಕನಸು ಯಾವ ರೀತಿ ಇತ್ತು? ಅವಳಂದರೆ ಓದಿ ಒಳ್ಳೆಯ ಒಂದು ಕೆಲಸಕ್ಕೆ ಸೇರಿಕೊಳ್ಬೇಕು ಅಂತ ಇದ್ಲು. PUC ಸೆಕೆಂಡ್ ಇಯರಲ್ಲಿ ಓದ್ತಿದ್ಲು ಸೈನ್ಸಲ್ಲಿ. ಮತ್ತು ಸೆಕೆಂಡ್ PUC ವರ್ಷವೇ ಹೀಗಾಯಿತು, ಮತ್ತು ಹೇಳಿ ಪ್ರಯೋಜನ ಇಲ್ಲಲ್ಲ. ಈಗ ಅವ್ರ ಜೊತೆ 53 ದಿನ ಅವರು ಕಾಣೆ ಆಗಿದ್ರು. ಅದರಲ್ಲಿ 57ನೇ ದಿನ ಬಾಡಿ ಸಿಕ್ಕಿದ್ದು. ಅದಕ್ಕಿಂತ ಹಿಂದೆನೇ ಒಂದು 20 ದಿನ ಹಿಂದೆ ನದಿಯಲ್ಲಿ ಬಿಟ್ಟಿರ್ಬೋದು ಅವರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ಯಾವ ರೀತಿಯಾಗಿ ಅವರು ಬಿಹೇವ್ ಮಾಡಿರ್ಬೋದು, ಅವ್ರಿಗೆ ಎಷ್ಟೆಲ್ಲ ನೋವುಗಳನ್ನ ಕೊಟ್ಟಿರ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ಬಾಡಿ ಸಿಕ್ಕಿದೆ ಅಂದರೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಲ್ಲ? ಈ ರೀತಿಯಾದ ಅಂದರೆ ನಿಮ್ಮ ಸ್ವಂತ ತಂಗಿ ಆ ರೀತಿ ಸಿಕ್ಕಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ? ಅವಳಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿರ್ಬೋದಂದರೆ ಅವಳ ಆ ಬಾಡಿ ನೋಡಾಗಲೇ ನಮಗೆ ಗೊತ್ತಾಗ್ತದೆ. ಆ ತಲೆಬುರುಡೆ ಹೇಳ್ತದೆ. ಅಂದರೆ ಬಾಯಲ್ಲಿ ಹಲ್ಲು ಒಂದೇ ಒಂದು ಹಲ್ಲಿರಲಿಲ್ಲ. ಇವರು ಅಂದರೆ ಪ್ರಭಾವಿಗಳು ಹಿಡ್ಕೊಂಡು ಹೋಗೋದೇ ಯಾವ ಉದ್ದೇಶಕ್ಕಿಂತ ಸಾಮಾನ್ಯ ಯಾರಿಗೂ ಗೊತ್ತಿರ್ತದೆ. ಸೊ ಈ ರೀತಿಯಾಗಿ ಯಾಕೆ ಪದ್ಮಲತಾ ಅವ್ರನ್ನೇ ಕರ್ಕೊಂಡು ಹೋದ್ರು? ಏನು ಉದ್ದೇಶ ಇತ್ತು? ಏನಾದರೂ ಮನಸ್ತಾಪ ಅಥವಾ ಏನಾದರೂ ಇತ್ತ ನಿಮ್ಮ ಅಂದರೆ ಪ್ರಭಾವಿಗಳ ಮಧ್ಯೆ ಏನಾದರೂ ಅವ್ರನ್ನ ಎದುರಾಕೊಂಡಿದ್ರೆ? ಏನಾಗಿತ್ತು ಆ ಸಮಯದಲ್ಲಿ? ಅವರನ್ನು ಎದುರಾಕೊಂಡಿರೇನಿಲ್ಲ. ಆದರೆ ಅಪ್ಪ CPM ಪಾರ್ಟಿಯಲ್ಲಿದ್ದರು, ಪಾರ್ಟಿ ಕಾರ್ಯಕರ್ತರಾಗಿದ್ದರು. ಅವರಿಗೆ ಅಂದರೆ CPM ಪಾರ್ಟಿ ಅಂದರೆ ಆಗೋದಿಲ್ಲ ಪ್ರಭಾವಿಗಳಿಗೆ. ಹಾಗೆ ಮತ್ತೆ ಆಚೆ ಮುಳಿಕಾರ್ ಎಂಬಲ್ಲಿ ಸುಮಾರು 17 ಮನೆಯವರನ್ನು ಒಕ್ಕಲೆಬ್ಬಿಸುವ ಇದು ಮಾಡಿದರು. ಅದಕ್ಕೆಲ್ಲ ವಿರೋಧ ನಮ್ಮ ತಂದೆಯವರು ಮತ್ತು ಅವರ ಟೀಮೆಲ್ಲ ಹೋಗಿ ಅದನ್ನೆಲ್ಲ ತಡೆದಿದ್ದರು ಅಂತ ವೈರತ್ತಿತ್ತು. ಮತ್ತೆ ಒಂದು ಪಂಚಾಯತ್ ಓಟಿಗೆ ನಿಂತಿದ್ರು ನಮ್ಮ ಅಪ್ಪ. ಅಂದರೆ ನಿಮ್ಮ ತಂದೆಯವರ ಸ್ವಭಾವ ಮೊದಲಿಂದನೂ ಹೋರಾಟದ ಸ್ವಭಾವ, ಎಲ್ಲೇ ತಪ್ಪಾದರೂ ಅದನ್ನು ಖಂಡಿಸುವಂಥ ಸ್ವಭಾವ. ಪದ್ಮಲತಾ ಅವರ ಸ್ವಭಾವನೂ ಹಾಗೆ ಇತ್ತ? ಅವಳು ಹಾಗೆ ಹೆಚ್ಚು ಕಮ್ಮಿ ಹಾಗೆ ಇದ್ಲು. ಅಂದರೆ ಬರೀ ಪೆದ್ದು ಹುಡುಗಿ ಅಲ್ಲ ಅವಳು, ಸ್ವಲ್ಪ ತಿಳುವಳಿಕೆ ಇತ್ತು ಅವಳಿಗೆ. ಎಸ್. ಈಗ ಮತ್ತೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಿದೆ ಅಮ್ಮ. ಸೊ ನಿಮಗೆ ನ್ಯಾಯ ಸಿಗುತ್ತೆ? ಈ ಒಂದು ಪ್ರಕರಣ ಕೂಡ ಅಷ್ಟೇ ಅಂದರೆ ತ್ವರಿತಗತಿಯಲ್ಲಿ ತೀವ್ರವಾಗಿ ಪರಿಗಣಿಸಿ ನಿಮಗೆ ನ್ಯಾಯ ಕೊಡಿಸ್ತಾರೆ ಸರ್ಕಾರದವರು. ಹಾಗೆ ಏನು ನೀವು ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳ್ತಿದ್ದೀರಾ. ಸೊ ನೀವು ಮತ್ತೆ ಇದು ಮುನ್ನೆಲೆಗೆ ತೊಗೊಂಬಂದಾಗ
ಅವರಿಂದ ನಿಮ್ಗೆ ಏನಾದರೂ ಬೇರೆ ಥರ ಅಡಚಣೆಗಳು ಆಗಿರ್ಬೋದು ಅಥವಾ ನಿಮಗೆ ಏನಾದರೂ ನಿಮಗೆ ತೊಂದರೆ ಕೊಡೋ ಆ ಥರದ್ದು ಏನಾದರೂ ಆಗಿದೆಯಾ ಹೇಗೆ? ಅವಳು ಪದ್ಮಲತಾ ಕಾಣೆ ಆದ ನಂತರ ಅಪ್ಪನನ್ನು ಕೆಲವು ಸಲ ಕೊಲ್ಲಿಕ್ಕೆಲ್ಲ ನೋಡಿದ್ರು. ಅಪ್ಪ ರಬ್ಬರ್ ಟಾಪಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ರು, ಸೈಕಲಲ್ಲಿ ಹೋಗ್ತಿದ್ರು. ಆಗೆಲ್ಲ ವಾಹನ ಎಲ್ಲ ಆಕ್ಸಿಡೆಂಟ್ ಮಾಡಲಿಕ್ಕೆಲ್ಲ ಕೆಲವು ಸಲ ಆಗಿತ್ತು. ಆದರೆ ಅಪ್ಪ ಹೇಗೋ ತಪ್ಪಿಸಿಕೊಂಡಿದ್ರು. ಅದ ನಂತರ ಸೈಕಲಲ್ಲಿ ಹೋಗೋದನ್ನು ಬಿಟ್ಟು ಹೋಗೋ ಗಾಡಿಯಲ್ಲಿ ಹೋಗ್ತಿದ್ರು. ಸಿಕ್ಕುವ ಜೀಪ್ ಏನಾದರೂ ಎಲ್ಲ ಸಿಕ್ತಿತ್ತು. ಆ ಟೈಮಲ್ಲಿ ಶ್ರೀಪತಿ ಅಂತ ಒಬ್ಬ ನಮ್ಮ ನೆರೆಗರೆಯವ, ಆದರೆ ನಮಗೂ ಅವರಿಗೂ ಏನೂ ವೈರತ್ವ ಇರಲಿಲ್ಲ. ಅವರು ಅಪ್ಪ ಒಂದು ದಿನ ರಸ್ತೆಯಲ್ಲಿ ವಾಹನ ಕಾಯ್ತಾ ಇದ್ದರೆ ಅಪ್ಪ ಈ ತಲೆ ಕೂದಲು ಗಡ್ಡ ಎಲ್ಲ ಬಿಟ್ಟಿದ್ರು. ಮಗಳು ಕಾಣೆಯಾದ ನಂತರ ಅವಳ ವಿಷಯದಲ್ಲಿ ಏನಾದರೂ ಒಂದು ತೀರ್ಮಾನ ಆಗದೆ ಗಡ್ಡ ಕೂದಲು ತೆಗೆಯೋದಿಲ್ಲ ಅಂತ ಹಾಗೆ ಇದ್ದು. ಆ ಟೈಮಲ್ಲಿ ಅವನು ಸೈಕಲಲ್ಲಿ ಬಂದವ. ಅಪ್ಪ ರಸ್ತೆ ಬದಿಯಲ್ಲಿದ್ದವನು ಅವರ ಕುತ್ತಿಗೆಗೆ ಅವನ ಕೈಯಲ್ಲಿದ್ದ ವೈರಾಸ್ ಹಾಕಿ ಕೂದಲು ಗಡ್ಡ ಎಲ್ಲ ಹಿಡಿದು ತಲೆಯಲ್ಲಿ ತಿರುಗಿಸಿ ಕೊಲ್ಲಿಕ್ಕೆಲ್ಲ ಪ್ರಯತ್ನಿಸಿದ್ದ. ಆದರೆ ಅಲ್ಲಿ ಒಬ್ಬೆ ಹೇಳ್ಕೊಂಡು ನಾನು ಮತ್ತು ಅಮ್ಮ ರಸ್ತೆಗೆ ಓಡಿ ಹೋದೆವು. ರಸ್ತೆ ಪಕ್ಕನೇ ಮನೆ. ಅಷ್ಟರಲ್ಲಿ ಅಪ್ಪನ ಬಿಟ್ಟು ಓಡಿ ಹೋದ. ಓಕೆ ಅಮ್ಮ, ಇವಾಗ ಏನಾದರೂ ಆ ಥರ ಇವಾಗ ಯಾರೂ ನಿಮಗೆ ಅಡ್ಡಿ ಮಾಡಿಲ್ಲ ಅಲ್ಲ? ಈ ಕೇಸ್ನ ಹಿಂಗೆ ತೊಗೊಂಡೋಗ್ಬೇಡಿ, ಯಾಕೆ ತೊಗೊಂಡು ಹೋಗ್ತಿದ್ದೀರಾ, ನಿಲ್ಲಿಸಿ ಅಂತ ಯಾರು ನಿಮಗೇನು ಅಡೆತಡೆ ಮಾಡ್ತಿಲ್ಲ ಅಲ್ಲ? ಈಗ ಅಂದರೆ ಎಲ್ಲ ಕೇಸುಗಳು ಮುನ್ನೆಲೆಗೆ ಬರ್ತಿದ್ದಾರೆ. ಹೌದು, ನೋಡ್ತಿದ್ದೀರಾ? ಈಗ ಧರ್ಮಸ್ಥಳದಲ್ಲಿ ನಾನೇ ಹೆಣ ಹೂತಿದ್ದೀನಿ ಅಂತ ಹೇಳಿ ಮನ ಪರಿವರ್ತನೆ ಮಾಡಿಕೊಂಡು ಅವನಿಗೆ ಬೇಜಾರನ್ಸಿ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಸತ್ಯ ಹೇಳ್ತೀನಿ ಅಂತ ಬಂದು ಈಗ ಮುಸ್ಕುದಾರಿ ಮಾಸ್ಕ್ ಮ್ಯಾನ್. ಸೊ ಎಲ್ಲೆಲ್ಲಿ ಹೆಣ ಹೂತಿದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ನೀವು ನೋಡ್ತಿದ್ದೀರಾ ಆ ನ್ಯೂಸ್ಗಳನ್ನ, ಏನು ಅನಿಸುತ್ತೆ ನಿಮಗೆ? ಸೊ ಸತ್ಯ ಬೇಗ ಹೊರಗೆ ಬರಲಿ ಅಂತ ಹೇಳಿ ಆಸೆ ಇದೆಯಾ? ಸತ್ಯ ಹೊರಗೆ ಬಂದರೆ ಒಳ್ಳೆಯದಿತ್ತು. ಆದರೂ ಈಗ ಎಲ್ಲಿ ಇದು ಮನುಷ್ಯ ಶರೀರದ ಅಂಶಗಳೆಲ್ಲ ಸಿಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಕಾಣೆಯಾದವರು ಅಂತ ಹೇಳಲಿಕ್ಕಾಗ್ತದೆ ಅಲ್ಲ. ಕಾಣೆಯಾದವರು ಈ ಬಾಡಿ ಸಿಕ್ಕಿದ್ರು ಅವರ ಮನೆಯವರು ಯಾರಾದರೂ ಕೇಳ್ಕೊಂಡು ಬರಯಿದ್ರೆ ಇದು ಯಾರ್ದು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಆ ಮುಖ ಪರಿಚಯನೂ ಇರೋದಿಲ್ಲ. ಮತ್ತೆ ತುಂಬಾ ವರ್ಷಗಳಿಂದ ಇದಾಗಿರೋದ್ರಿಂದ ಯಾರು ಅಂತಾನೂ ಗೊತ್ತಾಗಲ್ಲ. ಬಟ್ ಗಂಡು ಹೆಣ್ಣು ಅಂತ ಹೇಳಿ ಇದು ಮಾಡ್ಬೋದು. ಆದರೆ ಯಾರಾದರೂ ನಮ್ಮವರು ಕಾಣೆಯಾಗಿದ್ದಾರೆ ಅಂತ ಹೇಳಿದರೆ ಮಾತ್ರ ಪೊಲೀಸರಿಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲದ್ರೆ ಯಾರು ಅಂತ ಹುಡುಕೋದು. ಹೌದು, ಈವರೆಗೆ ಯಾರು ಮುಂದೆ ಬಂದಿಲ್ಲಲ್ಲ. ಹೌದು ಹೌದು. ಈಗ ಯಾರು ಕಾಣೆ ಆದಂಥ ಕುಟುಂಬಗಳು ನಿಮ್ಮಲ್ಲಿ ಅವರ ಕುಟುಂಬದಲ್ಲಿ ಯಾರು ಕಾಣೆ ಆಗಿದ್ದವರು ಧರ್ಮಸ್ಥಳಕ್ಕೆ ಬಂದು ಸೊ ಅವ್ರ ಮುನ್ನೆಲೆಗೆ ಬಂದರೆ ಇನ್ನೂ ತ್ವರಿತಗತಿಯಲ್ಲಿ ಇನ್ನೂ ತೀವ್ರಗತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬಹುದು, ಅಧಿಕಾರಿಗಳಿಗೆ ಸುಲಭ ಆಗುತ್ತೆ ಅಂತ. ಈ ರೀತಿ ಅಂದರೆ ಇವಾಗ ಏನು ಘಟನೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ, ಸೊ ಆ ಒಂದು ಭಾಗದಲ್ಲಿ ಏನೇನೆಲ್ಲ ಆಗಿದೆ ಅಂತ ಹೇಳಲಾಗ್ತಿದೆ, ಅದೆಲ್ಲವೂ ಸತ್ಯ ಇರ್ಬೋದಾ? ಈಗ ನೋಡಿದರೆ ಸತ್ಯ ಇರ್ಬೋದು. ಅಂದರೆ ಈ ಅನಾಮಿಕ ಅಂತ ಹೇಳುವ ಮನುಷ್ಯ ಅಷ್ಟೆಲ್ಲ ಬಾಡಿಗಳನ್ನು ಹೂತು ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಧೈರ್ಯದಲ್ಲಿ ಬಂದವ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾನೆ. ನಿನ್ನೆ ಸಿಗಲಿಕ್ಕೂ ಸಿಕ್ಕಿದೆ. ಆಗ ಅವ ಹೇಳಿದ ಸತ್ಯ ಇರಬಹುದು. ಓಕೆ. ಅಂದರೆ ಈ ಪ್ರಭಾವಿಗಳು ಮಾಡುವ ಅನ್ಯಾಯವನ್ನು ನೋಡಿದರೆ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಗೊತ್ತಲ್ಲಿ. ಹೌದು. ಸೊ ಈಗ ದುಡ್ಡಿದ್ದವರು ಏನು ಮಾಡಿದ್ರು ನಡೆಯುತ್ತೆ, ಹೆಂಗೆ ನಾವಿದ್ರೂ ನಡೆಯುತ್ತೆ, ಯಾರಿಗೆ ಅನ್ಯಾಯ ಮಾಡಿದ್ರು ನಡೆಯುತ್ತೆ. ಇದು ಕಾಮನ್ ಆಗಿಬಿಟ್ಟಿದೆ ಸಮಾಜದಲ್ಲಿ. ದುಡ್ಡಿರೋರ ದಬ್ಬಾಳಿಕೆ ಅದು ನಿರಂತರ, ಅದು ಸಾಕ್ತಾನೆ ಇದೆ. ಸೊ ಈ ಒಂದು ಏನು ಅವರ ಬಿಹೇವಿಯರ್ ಇದೆ, ಈ ರೀತಿಯಾದ ಒಂದು ಆಡಳಿತ ಏನಿದೆ ಅದು ಕೊನೆ ಆಗಬೇಕು ಅಂತ ಅಲ್ವಾ? ಈ ಒಂದು ಪ್ರಕರಣದಿಂದನಾದರೂ ಅವೆಲ್ಲ ನಿಂತು ಹೋಗ್ಬೋದು. ಯಾರು ಕೂಡ ಅಷ್ಟು ಸಾಮಾನ್ಯವಾಗಿ ಬೇರೆಯವ್ರ ಮೇಲೆ ಕೈ ಮಾಡೋದಾಗಿರ್ಬೋದು, ಕೊಲ್ಲುವಂತಹ ಮನಸ್ಥಿತಿ ಯಾವತ್ತೂ ಅವ್ರು ಮಾಡಲ್ಲ. ಈ ಒಂದು ಏನು ಪ್ರಕರಣ ನಡೀತಾ ಇದೆ ಇಲ್ಲಿ ಒಂದು ತಾರ್ಕಿಕವಾಗಿ ಅಂತ್ಯ ಸಿಕ್ಕಿದ್ರೆ, ಒಂದು ನ್ಯಾಯ ಸಿಕ್ಕಿದ್ರೆ ಮಾತ್ರ ಅವರು ಅವರ ಕೆಲಸವನ್ನು ನಿಲ್ಲಿಸ್ತಾರೆ. ಅಲ್ಲದ್ರೆ ಅವರು ಇದಕ್ಕಿಂತ ಹೆಚ್ಚಾಗಿ ಮುಂದುವರಿಸ್ತಾರೆ. ಅಂದರೆ ಈಗ ಮತ್ತೆ ಅವರಿಗೆ ಧೈರ್ಯ ಪುನಃ ಬರ್ತದೆ. ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಆಗ್ತದೆ. ಈಗಲೇ ಹಾಗೆ ಉಂಟು. ಆದರೆ ಇದರಲ್ಲಿಯೂ ನ್ಯಾಯ ಸಿಗದಿದ್ದರೆ ಅವರು ಮತ್ತೆ ಏನು ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಫೈನಲ್ ಆಗಿ ನೀವು ನಿಮ್ಮ ತಂಗಿ ಪದ್ಮಲತಾ ಅವ್ರನ್ನ ಯಾವಾಗಲೂ ನೆನಪಿಸ್ಕೊತಿರ್ತೀರಾ. ಸೊ ಅವ್ರಿಗೂ ಇವಾಗ ನಿಮ್ಮಷ್ಟೇ ಏಜ್ ಆಗಿರ್ತಿತ್ತಲ್ಲ? ಅವಳು ನನಗಿಂತ 5 ವರ್ಷಕ್ಕೆ ಸಣ್ಣವಳು. ನನಗೀಗ 60 ವರ್ಷ. ಅವ್ರಿಗೆ ಇವಾಗ ಒಂದು 55 ವರ್ಷ ಆಗಿರ್ತಿತ್ತು. 50 ಆಗಿರ್ತಿತ್ತ? 55. ನನಗಿಂತ 5 ವರ್ಷಕ್ಕೆ ಸಣ್ಣವಳು ಅವಳು. ಸೊ ಅವ್ರಿಗೂ ಒಂದು ಫ್ಯಾಮಿಲಿ, ಒಂದು ಮನೆ ಅಂತ ಇರ್ತಿತ್ತು. ಇದೆಲ್ಲ ಯಾವುದು ಆಗದೆ ಇದ್ದಿದ್ರೆ ನಿಮ್ಗೆ ಅನ್ಸುತ್ತಾ? ಇವಾಗಲೂ ಮಿಸ್ ಮಾಡ್ಕೊತೀರಾ ಅವ್ರನ್ನ? ಬೇಜಾರಾಗತ್ತಾ? ಮತ್ತೆ
ಅದನ್ನು ಹೇಳಲಿಕ್ಕೆ ನಾನಲ್ಲ, ನಮಗೆ ಯಾರಲ್ಲಿ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅದು ಕೊರಗಾಗಿ ಇರ್ತದೆ. ಆ ಒಂದು ಅಂದರೆ ನಾನು ಮನೆಯಲ್ಲಿ ಆ ಬಾಡಿಯನ್ನು ನೋಡಿದವಳು. ಆ ಟೈಮ್ ನಾನು ಮನೆಯಲ್ಲೇ ಇದ್ದೆ. ಅದ ನಂತರ 4 ವರ್ಷ ನಂತರ ನನ್ನ ಮದುವೆ ಆಗಿದ್ದು. ಅವಳನ್ನು ನೆನಪಿಸಿಕೊಳ್ಳದ ಒಂದು ದಿನವೂ ನಮ್ಮ ಬದುಕಲ್ಲಿ ಇರಲಿಕ್ಕಿಲ್ಲ. ಮನೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾಗೋಯ್ತಮ್ಮ? ಅವರು ಕಾಣೆ ಆಗಿದಾಗ, ಅವ್ರನ್ನ ಆ ರೀತಿ ನೋಡಿದಾಗ, ಆ ರೀತಿ ಬಾಡಿ ಸಿಕ್ಕಿದಾಗ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು? ಮನೆಯವರ ಮನಸ್ಥಿತಿ, ನಿಮ್ಮ ತಾಯಿಯವರ ಮನಸ್ಥಿತಿ ಹೇಗಾಗಿತ್ತು? ತಾಯಿ ಒಂಥರ ಹುಚ್ಚಿ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ಮತ್ತು ಎಲ್ಲರೂ ಸಮಾಧಾನ ಹೇಳಿ ಎಲ್ಲ, ಅಂದರೆ ಎಷ್ಟಾದರೂ ಅಷ್ಟು ದೊಡ್ಡ ಒಬ್ಬಳು ಹುಡುಗಿ ಮಗಳನ್ನು ಕಾಣಲಿಕ್ಕಿಲ್ಲ ಅಂತ ಹೇಳುವಾಗ ಯಾವ ತಾಯಿಯ ಮನಸ್ಸು ಚಂಚಲ ಆಗಿಬಿಡ್ತದೆ. ನಮಗೇ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಮತ್ತು ಹೆತ್ತ ತಾಯಿಯ ಅವಸ್ಥೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಎಸ್ ವೀಕ್ಷಕರೇ, ಇದಾಗಿತ್ತು ಪದ್ಮಲತಾ ಅವರ ಅಕ್ಕನ ಮಾತುಗಳು. ಸೊ ಅವರಿಗೂ ಕೂಡ ಅಂದರೆ ಅಷ್ಟು ವರ್ಷಗಳು ಕೂಡ ಆದ್ರೂ ಇನ್ನೂ ಮನಸ್ಸಲ್ಲಿ ಅದೊಂದು ಕಾಡ್ತಾ ಇದೆ, ಇನ್ನೂ ನ್ಯಾಯ ಸಿಕ್ಕಿಲ್ವಲ್ಲ ಅಂತೇಳಿ ನೋಡಿ ದೇವರ ಗಂಟೆ ಕೂಡ ಹೊಡಿತು. ಸೊ ನೋಡೋಣ, SIT ತಂಡ ತನಿಖೆಯನ್ನು ಮಾಡ್ತಿದ್ದಾರೆ. ಪದ್ಮಲತಾ ಮನೆಯವರು ಕೂಡ ನಮಗೆ ನ್ಯಾಯ ಕೊಡಿಸಿ ಅಂತ ಕೂಡ ಕೇಳಿದ್ದಾರೆ. ಸೊ ಈ ಪದ್ಮಲತಾ ಕೇಸಿಗೂ ಕೂಡ ನ್ಯಾಯ ಸಿಕ್ಕಿದ್ರೆ ಎಲ್ಲರೂ ಕೂಡ ಅವರ ಫ್ಯಾಮಿಲಿಯವರಿಗೆ ಒಂಥರ ಖುಷಿ ಅದು. ಯಾಕಂದರೆ ಅಷ್ಟು ವರ್ಷಗಳಿಂದ ಕಾಯ್ತಿದ್ದಾರೆ, ಅಷ್ಟು ವರ್ಷಗಳಿಂದ ಮನಸ್ಸಲ್ಲೇ ನೋವನ್ನು ಅನುಭವಿಸ್ತಿದ್ದಾರೆ. ಸ್ವಂತ ತಂಗಿನ ಆ ರೀತಿಯಾಗಿ ನೋಡಿದಾಗ, ಮತ್ತು ಸ್ವಂತ ಮಗಳನ್ನು ಆ ರೀತಿ ನೋಡಿದಾಗ, ಮತ್ತು ತಾಯಿ ಅವರಿಗೆ ಮಗಳನ್ನು ನೋಡಿದಾಗ ಯಾವ ರೀತಿಯಾದ ಮನಸ್ಥಿತಿ ಇರ್ಬೋದು, ಅವರ ಮನಸ್ಥಿತಿ ಹೇಗೆ ಹದಗೆಟ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಕೂದಲಿರಲಿಲ್ಲ, ಹಲ್ಲಿರಲಿಲ್ಲ, ಅಸ್ಥಿ ಪಂಜರ ಥರ ಬಾಡಿ. ಸೊ ಇದೆಲ್ಲ ಒಂಥರ ನೆನಪಿಸ್ಕೊಳ್ಳೋಕ್ಕೆ, ನಾವೇ ಊಹೆ ಮಾಡ್ಕೊಳ್ಳೋಕ್ಕೆ ನಮಗೆ ಭಯ ಆಗುತ್ತೆ, ಒಂಥರ ಮನಸ್ಸಿಗೆ ಕಸಿವಿಸಿ ಆಗುತ್ತೆ, ಬೇಜಾರಾಗುತ್ತೆ. ಸೊ ಈ ರೀತಿಯಾದ ಒಂದನ್ನೆಲ್ಲ ಈ ಭಾಗದಲ್ಲಿ ಇವರು ಫೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ಪದ್ಮಲತಾ ಅವರ ಅಕ್ಕ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಸೊ ನೋಡೋಣ, ತನಿಖಾ ತಂಡ ಒಂದು ನಿಷ್ಪಕ್ಷವಾಗಿ, ಸೊ ಸತ್ಯತೆ ಏನಿದೆ, ಧರ್ಮ ಅಧರ್ಮ, ಸೊ ಎಲ್ಲವೂ ಕೂಡ ನೀಟಾಗಿ ತನಿಖೆಯನ್ನು ಮಾಡಿದ್ರೆ ಈ ಒಂದು ಕೇಸಿಗೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಕ್ಕುತ್ತೆ. ತುಂಬ ವರ್ಷಗಳಾದಮೇಲೆ ಮತ್ತೆ ಪದ್ಮಲತಾ ಅವರ ಏನು ಫ್ಯಾಮಿಲಿ ಇದೆ ಅವರಲ್ಲಿ ಒಂದು ನಗು ಬರುತ್ತೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ದಿವ್ಯ ವಸಂತ, ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.